ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಜೈನ ಬಸದಿಯೊಂದರಲ್ಲಿ ಸುಮಾರು 300 ವರ್ಷಗಳಿಂದ ಶ್ರೀ ಬಸವೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂತಹ ಜೈನ ಬಸದಿಯ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ. ಸ್ನೇಹಿತರೆ, ಈ ದೇವಸ್ಥಾನ ಇರೋದು ಕೊಡಗು ಹಾಸನ ಜಿಲ್ಲಾ ಗಡಿಭಾಗದಲ್ಲಿರುವ ಹಾಸನ ಜಿಲ್ಲೆಗೆ ಸೇರಿದ ಅರಕಲಗೂಡು ತಾಲೂಕಿನ ಸುಳಗೋಡು ಸೋಮವಾರ ಗ್ರಾಮದಲ್ಲಿ. ಕೊಡಗು ಜಿಲ್ಲೆಯ ಆಲೂರು ಸಿದ್ದಾಪುರದಿಂದ 4 ಕಿಲೋಮೀಟರ್ ದೂರದಲ್ಲಿ ಸುಳಗೋಡು ಸೋಮವಾರ ಗ್ರಾಮ ಇದ್ದು, ಈ ಗ್ರಾಮದ ಎಡಭಾಗದಲ್ಲಿ ಕೊಡಗಿನ ಮಾಲಂಬಿ ಮೀಸಲು ಅರಣ್ಯ ಮತ್ತು ಮುದುಕಿ ಗುಡ್ಡ ಬೆಟ್ಟದ ಅಂಚು ವ್ಯಾಪಿಸಿದೆ. ಸುಳಗೋಡು ಸೋಮವಾರದಲ್ಲಿ ಕ್ರಿಸ್ತಶಕ 1125ರ ಸುಮಾರಿಗೆ ಜೈನ ತೀರ್ಥಂಕರ ಬಸದಿಯನ್ನು ನಿರ್ಮಿಸಿದ್ದ ಬಗ್ಗೆ ಉಲ್ಲೇಖಿಸಲಾಗಿದೆ. ಕೊಡಗಿನ ಮುಳ್ಳೂರು ಗ್ರಾಮವು ಕೊಂಗಾಳ್ವರ ರಾಜಧಾನಿಯಾಗಿದ್ದು, ಸಂದರ್ಭದಲ್ಲಿ ಅಲ್ಲಿ 3 ತ್ರಿವಳಿ ಜೈನ ಬಸದಿಯನ್ನು ನಿರ್ಮಿಸಲಾಗಿತ್ತು. ಅದೇ ರೀತಿಯಲ್ಲಿ ಈಗಿನ ಸುಳಗೋಡು ಸೋಮವಾರ ಗ್ರಾಮವು ಕೊಂಗಾಳ್ವರ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಿದ್ದ ಹಿನ್ನೆಲೆಯಲ್ಲಿ ಕೊಂಗಾಳ್ವರು ಮುಳ್ಳೂರಿನಲ್ಲಿ ಹಂತ ಹಂತವಾಗಿ ತ್ರಿವಳಿ ಬಸದಿಯನ್ನು ನಿರ್ಮಿಸುತ್ತಿದ್ದ ಕಾಲಘಟ್ಟದಲ್ಲಿ ಸುಳಗೋಡು ಸೋಮವಾರ ಗ್ರಾಮದಲ್ಲೂ ಜೈನ ಬಸದಿಯನ್ನು ನಿರ್ಮಿಸಿದ್ದರು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಕೊಂಗಾಳ್ವರ ಆಳ್ವಿಕೆ ಕೊನೆಗೊಳ್ಳುತ್ತಿದ್ದಂತೆ ಅವರು ನಿರ್ಮಿಸಿದ್ದ ಜೈನ ಬಸದಿಗಳು ಅವಸಾನದ ಹಾದಿಯನ್ನು ಹಿಡಿದವು. ಕ್ರಿಸ್ತಶಕ 1525ರಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಅಲ್ಲಿನ ಆಡಳಿತ ಅಧಿಕಾರಿಗಳು ಇಲ್ಲಿಗೆ ಬಂದು ಮುಳ್ಳೂರಿನ ತ್ರಿವಳಿ ಜೈನ ಬಸದಿಗಳು ಹಾಗೂ ಸುಳಗೋಡು ಸೋಮವಾರ ಜೈನ ಬಸದಿಯನ್ನು ಜೀರ್ಣೋದ್ಧಾರಗೊಳಿಸಿದರು. ತದನಂತರ ಸುಳಗೋಡು ಸೋಮವಾರ ಗ್ರಾಮದ ಜೈನ ಬಸದಿಯನ್ನು ನಿರ್ವಹಣೆ ಮಾಡಲು ಯಾರೂ ಇಲ್ಲದ ಕಾರಣ ಭೂಗತಗೊಂಡಿತು. 1812ರ ಸುಮಾರಿಗೆ ಸುಳಗೋಡು ಸೋಮವಾರ ಗ್ರಾಮವು ಕೊಡಗಿನ ಕೊನೆಯ ರಾಜ ಚಿಕ್ಕವೀರ ರಾಜೇಂದ್ರನ ಆಳ್ವಿಕೆಗೆ ಒಳಪಟ್ಟಿತ್ತು. ಜೈನ ಬಸದಿಗಳು, ದೇಗುಲಗಳು ನಿರ್ವಹಣೆ ಇಲ್ಲದೆ ಭೂಗತಗೊಂಡಿರುವುದನ್ನು ಗಮನಿಸಿದ ಚಿಕ್ಕವೀರ ರಾಜೇಂದ್ರರು ಇವುಗಳನ್ನು ಜೀರ್ಣೋದ್ಧಾರಗೊಳಿಸಿದ್ದರು. ಅದರಂತೆ ಸುಳಗೋಡು ಸೋಮವಾರ ಗ್ರಾಮದ ಬಸದಿಯನ್ನು ಜೀರ್ಣೋದ್ಧಾರಗೊಳಿಸಿ ಬಸದಿಯ ಗರ್ಭಗುಡಿಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ತದನಂತರ ಇದು ಜೈನ ಬಸದಿಯ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನವಾಯಿತು. 1996ರಲ್ಲಿ ಪುರಾತತ್ವ ಇಲಾಖೆ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿತು. ಈಗ ದೇವಸ್ಥಾನ ಸಮಿತಿಯವರು ಈ ದೇವಸ್ಥಾನವನ್ನು ನಿರ್ವಹಣೆ ಮಾಡುತ್ತಿದ್ದು, ದೇವಸ್ಥಾನದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವ ಅದ್ಧೂರಿಯಾಗಿ ನಡೆಸುತ್ತಾರೆ. ವಾರದ ಸೋಮವಾರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಜೈನ ಬಸದಿಯ ಬಗ್ಗೆ ಶಾಸನವು ದೇವಸ್ಥಾನದ ಪಕ್ಕದ ಹೊಲವೊಂದರಲ್ಲಿದ್ದು, ಅದರ ಪಕ್ಕದಲ್ಲಿ ಪಾಳು ಬಿದ್ದ ಜೈನರ ಪಳೆಯುಳಿಕೆಗಳಿವೆ. ಫ್ರೆಂಡ್ಸ್, ನಾವೀಗ ಸುಳಗೋಡು ಸೋಮವಾರ ಜೈನ ಬಸದಿಯ ಬಸವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋಣ. ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಪುರಾತನ ಶಾಸನ ಪಳೆಯುಳಿಕೆಗಳನ್ನು ನೋಡೋಣ. ಏನಂತೀರಾ?
ನಮಸ್ಕಾರ ಅರ್ಚಕರೇ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರವಿ ಅಂತ ಹೇಳಿ. ಎಲ್ಲಿ ಹೋಗಿ ನೀವು? ನಾವು ಇಲ್ಲೇ ಸುಲೋಡ್ ಸೋಮಾರ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಅಗ್ಲೋಡ್ ತಾಲೂಕು ಕೊಣನೂರು. ನೀವು ಇಷ್ಟು ಅರ್ಚಕರಾಗಿ ಬಸವೇಶ್ವರ ದೇವಸ್ಥಾನದಿಂದ ಎಷ್ಟು ವರ್ಷದಿಂದ ಅರ್ಚಕರಾಗಿ ನೀವು ಅರ್ಚಕರಾಗಿದ್ದೀರಿ ಇಲ್ಲಿ? ನಾವು ನಮ್ಮ ತಂದೆಯವರು ಮಾಡ್ತಾ ಇದ್ರು. ಸುಮಾರು ಒಂದು 50 ವರ್ಷದಿಂದ 60 ವರ್ಷದಿಂದ ಅವ್ರು ಮಾಡ್ತಾ ಬರ್ತಾ ಇದ್ರು. ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಹಾಗಾಗಿ ಅವ್ರಿಗೆ ಬರ್ತಾ ಇಲ್ಲ. ಅವ್ರ ಮಗ ನಾನು ಇವಾಗ ಮಾಡ್ತಾ ಇದ್ದೀನಿ. ಬಸವೇಶ್ವರ ದೇವಸ್ಥಾನ ಎಷ್ಟು ವರ್ಷದಿಂದ ಇದು ಒಂದು ಜೈನ ಬಸದಿ ಅಂತ ಸ್ವಲ್ಪ ಇದು ಜೈನರ ಕಾಲದಲ್ಲಿ ಆಗಿದ್ದಂಥದ್ದು. ಇದು ಎಷ್ಟು ವರ್ಷದ ಹಿಂದೆ ಅದು ಅಂತ? ಇದು ಸಾಧಾರಣ ಒಂದು 600 ವರ್ಷದ ಹಿಂದೆ ಇತಿಹಾಸ ಇದೆ. ಆವಾಗ ಇದು ಏನು ಜೈನರ ಬಸದಿ ಆಗಿತ್ತಾ? ಅದು ಏನು ಗೊತ್ತಿಲ್ಲ ನನಗೆ. ಇದು ಅವಾಗಲೇ ಬಸವೇಶ್ವರ ದೇವಸ್ಥಾನ ಆಗಿ ಬಸವೇಶ್ವರನ ಅವಾಗಲೇ ರಾಜರ ಕಾಲದಲ್ಲೇ ಇದು. ರಾಜರ ಕಾಲದಲ್ಲೇ ಇದು ಅವಾಗಲೇ ಮಾಡಿದ್ದು. ಇದು ತುಂಬಾ ಇತಿಹಾಸ ಇದೆ. ಸುಮಾರು ಮನೆ ದೇವರು ಹೋಗ್ಕೊಂಡವರು ಭಾರಿ ಇದ್ದಾರೆ ಇದಕ್ಕೆ. ಮತ್ತೆ ಶಾಸನಗಳು ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ. ಮತ್ತೆ ವಿಗ್ರಹಗಳು ಅಲ್ಲಲ್ಲೇ ಹೊಲ ಉಳ್ಬೇಕಾದ್ರೆ ಮಾಡ್ಬೇಕಾದ್ರೆ ವಿಗ್ರಹಗಳು ಸಿಗ್ತಾ ಇದ್ದಾವೆ. ಸುಮಾರು ಒಂದು 2-3 ವಿಗ್ರಹಗಳು ಸಿಕ್ಕಿದ್ದಾವೆ. ವಾರ್ಷಿಕ ಪೂಜೆ ಅಂತ ಯಾವಾಗ ಮಾಡ್ತೀರಾ ಇದನ್ನ? ಇದು ವಾರ್ಷಿಕ ಪೂಜೆ ಏಪ್ರಿಲ್ ಅಲ್ಲಿ ಮೇ ಒಳಗಡೆ ಮಾಡ್ತೀವಿ. ಏಪ್ರಿಲ್ ಇಂದ ಮಧ್ಯದಲ್ಲಿ ಯಾವ ಈ ಸರಿ 29 ಮಾಡಿದ್ದು ಪೂಜೆನ. ಕಳೆದ ಸರಿ 24 ಮಾಡಿದ್ವಿ. ಹೀಗೆ ಅದು ಒಳ್ಳೆ ದಿನ ಯಾವಾಗ ಬರುತ್ತೆ ಆ ಏಪ್ರಿಲ್ ತಿಂಗಳಲ್ಲಿ ಯಾವಾಗ ಮಾಡ್ತೀವಿ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಎಷ್ಟು ವರ್ಷ ಆಯಿತು? ಇದು ಸಾಮಾನ್ಯವಾಗಿ ಒಂದು 60 ವರ್ಷದಿಂದಲೂ ಅವಾಗ್ಲಿಂದಲೇ ಇದೆ, ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಈಗ ಒಂದು 40 ವರ್ಷದಿಂದ ಒಂದು ಮೇರೆ ಬಸವಣ್ಣ ಅಂತ ಹೇಳಿ ಇದೆ, ಕುರ್ಜಿದೆ. ಉತ್ಸವ ಮೂರ್ತಿ ಮಾಡಿಸಿದೀವಿ ಒಂದು. ಆ ಉತ್ಸವ ಮೂರ್ತಿನ ಏಪ್ರಿಲ್ ತಿಂಗಳಲ್ಲಿ ಊರೂರಲ್ಲೆಲ್ಲ ಮೆರವಣಿಗೆ ಹೋಗಿ ಬರ್ತೀವಿ. ತಮ್ಮ ಹೆಸರು? ವೆಂಕಟೇಶ್ ಅಂತ. ಯಾವ ಊರಿನಿಂದು? ಇದೇ ಸುಲೋಡ್ ಸೋಮಾರ. ಈ ದೇವಸ್ಥಾನದಲ್ಲಿ ಎಷ್ಟು ವರ್ಷದಿಂದ ನಿಮಗೆ ಗೊತ್ತಿರೋ ಹಾಗೆ ನೀವು? ನನಗೆ ಗೊತ್ತಿರೋದ್ರಿಂದ 45 ವರ್ಷದಿಂದ ಎಲ್ಲಿ ಪೂಜೆ ನಾವು ಒಳಗಡೆ ಬಂದಿರೋದು. 45 ವರ್ಷದಿಂದ ಇದೆ. ವಾರ್ಷಿಕ ಪೂಜೆ ಎಲ್ಲ ಚೆನ್ನಾಗಿ ನಡೀತದೆ ಇಲ್ಲಿ? ತುಂಬ ಜೋರ ನಡೀತದೆ ಸರ್. ಹೊರಗಡೆಯಿಂದೆಲ್ಲ ಬರ್ತಾರೆ ಜನ? ಹೊರಗಡೆಯಿಂದ ಅವರವರ ರಿಲೇಷನ್ ಜೊತೆ ಎಲ್ಲ ಸಂಪರ್ಕ ಮಾಡ್ತಾರೆ ಇಲ್ಲಿ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಮಧು ಅಂತ. ಏನಾಗಿದ್ದೀರಾ ನೀವು? ನಾವು ಸೆಕ್ರೆಟರಿ ಆಗಿದ್ದೀವಿ ಇಲ್ಲಿ ದೇವಸ್ಥಾನ ಸಮಿತಿ. ಬಸವೇಶ್ವರ ದೇವಸ್ಥಾನಕ್ಕೆ ಸೆಕ್ರೆಟರಿ ಆಗಿದ್ದೀವಿ. ಸುಗೋಡ್ ಸಮಾರ ವಿಲೇಜ್, ಅರ್ಕಲೋಡ್ ತಾಲೂಕು, ಹಾಸನ ಡಿಸ್ಟಿಕ್ಕು. ಎಷ್ಟು ವರ್ಷದಿಂದ ಅಲ್ಲಿ ದೇವಸ್ಥಾನ ಅಭಿವೃದ್ಧಿ ಪಡಿಸಿ ಎಷ್ಟು ವರ್ಷ ಆಯ್ತು ಇದನ್ನು? ಸರ್ ಇದು 60 ವರ್ಷದಿಂದಲೂ ಅಭಿವೃದ್ಧಿ ಆಗ್ತಾನೆ ಇದೆ. ಇದನ್ನು ಜೀರ್ಣೋದ್ಧಾರಗೊಳಿಸಿ 60 ವರ್ಷ ಆಗಿದೆ ಸರ್. ಭಕ್ತರು ಗ್ರ್ಯಾಂಡಾಗಿ ಪೂಜೆನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ವರ್ಷಕ್ಕೊಂದ್ಸಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏಪ್ರಿಲ್ ಮೇ ತಿಂಗಳಲ್ಲಿ ಪೂಜೆ ಮಾಡ್ತಾ ಇರ್ತೀವಿ. ವಾರ್ಷಿಕ ಪೂಜೆ ಮಾಡ್ತಾ ಇರ್ತೀವಿ, ಜೋರಾಗಿ ಮಾಡ್ತಾ ಇರ್ತೀವಿ ಸರ್. ಎಲ್ಲಿಂದೆಲ್ಲ ಬರ್ತಾರೆ ಭಕ್ತಾದಿಗಳು? ಎಲ್ಲ ಗ್ರಾಮದಿಂದಲೇ ಭಕ್ತಾದಿಗಳು ಬರ್ತಾರೆ. ಮತ್ತು ಮನೆ ದೇವರು ಮುಳ್ಳೂರು, ಶನಿವಾರ ಸಂತೆ, ಈ ಸೈಡ್ ತುಂಬ ಜನ ಇದ್ದಾರೆ. ಎಲ್ಲ ಬಂದು ಪಾಲ್ಗೊಂಡು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದು ಜೀರ್ಣೋದ್ಧಾರಗೊಳಿಸಿದ್ದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಾ ಅಲ್ಲ ಯಾವುದು ಇಲಾಖೆ ಯಾವುದು ಬರುತ್ತೆ? ಸರ್ ಇವತ್ತು ಗೌರ್ಮೆಂಟ್ ಮಾಡಿದೆ. ಸಾಮಾನ್ಯ ಇದು ಅದೇ ಒಂದು 500-600 ವರ್ಷದ ಹಿಂದೆನೇ ಜೀರ್ಣೋದ್ಧಾರ ಆಗಿರೋ ದೇವಸ್ಥಾನ ಇದು. ಅದನ್ನೇ ನಾವು ಕಂಟಿನ್ಯೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಸರಿ. ಹೊಸದಾಗಿ ಮಾಡಿರೋದು ನಾವು ಇತ್ತೀಚೆಗೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.